ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಉಮೇಶ್ ಮೇಟಿ ಅವರ ಗೆಲುವಿಗಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಮತ್ತು ಸಚಿವರು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿದ ನಾಯಕರ ತಂಡ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡಿದ್ರು. ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಮತ್ತು ಕೆಎಚ್ ಮುನಿಯಪ್ಪ ಅವರು ಪ್ರಚಾರದ ಮುಂಚೂಣಿ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕುಟುಂಬವನ್ನ ತಲುಪಿವೆ. ಬಾಗಲಕೋಟೆಯ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಉಮೇಶ್ ಮೇಟಿ ಅವರ ತಂದೆ ದಿವಂಗತ ಎಚ್ವೈ ಮೇಟಿ ಅವರ ಕನಸುಗಳನ್ನು ನನಸು ಮಾಡಲು ಈ ಬಾರಿ ಕೈ ಹಿಡಿಯಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹ್ಮದ್ ಶಿಡ್ಲಘಟ್ಟದ 2023ರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜೀವ್ ಗೌಡ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರು ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡು ಶಕ್ತಿ ತುಂಬಿದ್ರು. हमें काम करना अकलमंद को इशारा कर देते नसीर साहब पूरी जवाबदारी ले कोई मई नसीर साहब को जो भी बागलकोट के प्रॉब्लम थी तुम्हारे वो इंशाल्लाह में मई नसीर साहब को 1 महीने के अंदर हल करके अंदर नंबर जो ये है मई वसती मंत्री हाउसिंग मिनिस्टर कांग्रेस में चलो बात क्या होगा चल रहे जल्दी व्हीकल गाड़ी क्या बात कांग्रेस में अच्छा ಆಯ್ತಮ್ಮ ಶಿಡ್ಲಘಟ್ಟ ಮತ್ತು ಕೋಲಾರ ಭಾಗದ ಪ್ರಮುಖ ನಾಯಕರು ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿರುವುದು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಅವರು ಮಹಿಳಾ ಮತದಾರರ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಘಟಾನುಘಟಿ ನಾಯಕರ ಆಗಮನದಿಂದ ಬಾಗಲಕೋಟೆಯಲ್ಲಿ ಕೈ ಪಾಳೆಯದ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. हमें काम करना अकलमंद को इशारा कर देते नसीर साहब पूरी जवाबदारी ले कोई मई नसीर साहब को जो भी बागलकोट के प्रॉब्लम थी तुम्हारे वो इंशाल्लाह में मई नसीर साहब को 1 महीने के अंदर हल करके अंदर नंबर जो ये है मई वसती मंत्री हाउसिंग मिनिस्टर ಕೇಳ್ತಾರ ಬೇರೆ ಲೀಡರ್ಗಿರಲಿ ಬಿಜೆಪಿಗಿರಲಿ ಜನತಾದಳ ಇರಲಿ ಯಾರನ್ನ ಇರಲಿ ಈಗ ಸಿದ್ದರಾಮಯ್ಯ ಕೇಳ್ತಾರಲ್ಲ ಆ ಥರ ಬೇರೆ ಲೀಡರ್ಗೆ ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ಅದು ಏನಾಗಿದೆ, ಆ ಕುಮಾರಸ್ವಾಮಿ ಆ ಪಾಪ್ಯುಲಾರಿಟಿ ಸಿದ್ದರಾಮಯ್ಯನ ಸಹಿಸೋಕ್ಕಾಗಲ್ಲ. ಆ ಸಿದ್ದರಾಮಯ್ಯ ನಿನ್ನೆ ಆರ್ ಅಶೋಕ್ ಅವರು ಒಂದು ಮಾತು ನಮ್ಮ ಅಭ್ಯರ್ಥಿಗಳು ಗೆಲ್ಲಕ್ಕೆ ಕಾಂಗ್ರೆಸ್ನವರೇ ಸಹಾಯ ಮಾಡ್ತಾರೆ. ಈಗ ಒಂದು DKC ಆದಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಎರಡೂ ಸೋತ್ರೆ DKC CM ಆಗ್ತಾರೆ ಅನ್ನೋ ಒಂದು ವಿಚಾರ. ಹೂವೇ ಅದು ಬರೀ ಅವ್ರಿಗೆ ಏನಾಗಿದೆ, ಅಶೋಕ್ ಅವರಿಗೆ ಎತ್ಕಟ್ಟದ ಕೆಲಸ. ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ ನಾನು, ದಾವಣಗೆರೆ ಅಲ್ಪಸಂಖ್ಯಾತರ ಮಾಡಿ ರೀತಿ ಬಂದುಬಿಟ್ಟಿದೆ ಅವರಿಗೆ. ಇದ್ದಕ್ಕಿದ್ದಂಗೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟಿಲ್ಲ. ಇನ್ನು ನೋಡಪ್ಪ, ಇನ್ನೂ ನೀವು ಹುಷಾರಾಗಿಲ್ಲ ಅಂದರೆ ನಿಮಗಂತೂ ಸಿಕ್ಕಲ್ಲ, ನಿಮ್ಮ ಮಕ್ಕಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಗೂ ಏನಾದ್ರು ಅವಕಾಶ ಮಾಡ್ಬೋದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಬಜೆಟ್ ಇವ್ರು ಏನು ಕೊಡ್ಬೋದಾಗಿತ್ತು? ಇವರು ಅಲ್ಪಸಂಖ್ಯಾತರ ಅಷ್ಟು ಪ್ರೀತಿ ಇದೆ, ಬಿಜೆಪಿನ ಕೊಡ್ಬೋದಾಗಿತ್ತಾನೆ. ಇದ್ದಂಗಿದ್ದಕ್ಕೆ ಪ್ರೀತಿ ಅಶೋಕ್ ಅವರಿಗೆ. ಮೊನ್ನೆ ನೋಡಿದೆ ನಾನು ಮಾಧ್ಯಮದಲ್ಲಿ ಹೇಳಿರೋದು, ಇದ್ದಂಗಿದೆ ಪ್ರೀತಿ. ನೀವೇ ತಾನೇ ಅಶೋಕ್ ಸಾಹೇಬ್ರೆ, ನೀವೇ ಕೊಡ್ಬೋದಾಗಿತ್ತಾನೆ. ಅಷ್ಟು ಪ್ರೀತಿ ಇದ್ರೆ ನಿಮಗೆ. ನೀವು ಕೇರಳದಲ್ಲಿ ಮೊದಲೇ ಪ್ರಚಾರ ಕೊಟ್ಟಿದ್ದೀರಿ, ಆದರೆ ಎಲ್ಲ ಒಂದು ಕಡೆ ಏನು ಬಿಂಬಿತ ಆಗ್ತಾ ಇತ್ತು, ಜಮೀರ್ ಅವರು ಮುನಿಸಿಕೊಂಡಿದ್ದಾರೆ ದಾವಣಗೆರೆ ವಿಚಾರದಲ್ಲಿ. ನಾನು ಅವತ್ತು ನೋಡಿ 23ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ ಇದ್ದೀವಿ, ಹೋದ ತಿಂಗಳಲ್ಲಿ. ನಾನು ಅವತ್ತು ನಾಮಿನೇಷನ್ಗೆ ಸಿದ್ದರಾಮಯ್ಯ ಜೊತೆ ಹೋಗ್ಬೇಕು, ಮುಖ್ಯಮಂತ್ರಿಗಳ ಜೊತೆ ಹೋಗ್ಬೇಕು. ನನಗೆ ಏನಾಯ್ತು, ಕ್ವಶನ್ ಬಂದಿತ್ತು. ನನ್ನ ಮಾಧ್ಯಮದಲ್ಲಿ ಬಂದು ವಿಧಾನಸಭೆಗೆ ಹೇಳಿದ್ದೀನಿ ನಾನು ಕ್ವಶನ್ ಅವರ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಪ್ರಚಾರಕ್ಕೆ ಹೋಗ್ತೀನಿ, 100ಕ್ಕೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ಇವತ್ತೇನು ಮುಗಿಸ್ಕೊಳ್ಳೋದು ಏನಿದೆ? ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು, ಏನೋ ಹೇಳಿರೋದು ನಾನು ಬೈತೀನಿ. ಅದೇನಾಗಿದೆ, ಅವರು ಹೇಳಿರೋದು ಮಾಧ್ಯಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಅವ್ರು ಬೈದೇ ಮಾತಾಡೋದು. ನಾವು ಒಂಥರ ನೆನೆ ಅವ್ರು ಹೇಳಿದ್ದಾರೆ ಮಲ್ಲಿಕಾರ್ಜುನ ನನ್ನ ಚಡ್ಡಿ ದೋಸ್ಕೊಳಪ್ಪ ಅವರು ಫ್ರೆಂಡ್ಶಿಪ್. ಖಂಡಿತ ನಾವು ಫ್ರೆಂಡ್ಶಿಪ್ ಅದೇನೋ ನಿನ್ನೆ ಸರಿ ಹೋಗಿದೆ. ಇಲ್ಲ, ನಾವು ಏನು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಅದೇನಾಗಿದೆ, ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಅವ್ರ ಕುಟುಂಬವೇ ಕೊಡಬೇಕಂತ ಅವತ್ತಿಂದ. ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ, ಬಿಜೆಪಿ ಇರಲಿ, ಜನತಾದಳ ಇರಲಿ, ಯಾವುದೆಲ್ಲ ಪಕ್ಷ ಇರಲಿ, ಅವತ್ತಿಂದ ಪದ್ಧತಿ ಬಂದುಬಿಟ್ಟಿದೆ. ಹಾಗಾಗಿ ನಮ್ಮವ್ರು ಕೇಳಿದ್ರು ನಿಜ, ಹೇಳಿಲ್ಲ ಅಂತಲ್ಲ, ಕೇಳೋದಲ್ಲೂ ತಪ್ಪೇನಿಲ್ಲ, ಕೇಳಿದ್ರು.
ಅಲ್ಟಿಮೇಟ್ ಲಾಸ್ಟಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿ ಈ ಬಾರಿ ಯಾವತ್ತಿಂದ ಪದ್ಧತಿ ಬಂದಿದೆ, ಯಾರು ಸತ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ತೀರ್ಮಾನ ಕುಟುಂಬಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. 28 ಜನರಲ್ ಎಲೆಕ್ಷನ್ಗೆ ನೋಡುವ ಅಂತ ಹೇಳಿದ್ದಾರೆ. ಈಗ ನಮಗೆಲ್ಲ ಟಿಕೆಟ್ ಹೇಳ್ತಲ್ವ ಸರ್, ಎಲ್ಲ ಹೈಕಮಾಂಡೇ, ನಾನು ಯಾರೂ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಚಾಮರಾಜಪೇಟೆಲ್ಲ 5 ಬಾರಿ MLA ಆಗಿದ್ದೀನಿ, ನನ್ನ ಟಿಕೆಟು ನಾನು ಕೊಡ್ತಾರಂತ ಭರೋಸೆ ಇಲ್ಲ. ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ಅವರ್ ಪಾರ್ಟಿ ಇಸ್ ಹೈಕಮಾಂಡ್. ಸರ್ ನಿನ್ನೆ ನೀವು ಪ್ರಚಾರಕ್ಕೆ ಜನ ಸಾಕಷ್ಟು ಇರ್ತಾರೆ. ಸ್ಲಮ್ಮಲ್ಲಿ ರಾಜೀವ್ ಗಾಂಧಿ ಸ್ಲಮ್ ಮಾಡಿದ್ದೀವಿ, ಎಲ್ಲ ಕಡೆ ಒಂದೇ ಹೇಳ್ತಾರೋ ಇಲ್ಲ ಸರ್, ಇವಾಗ ನಿರ್ಧಾರ ಮಾಡಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋಂಥ ಕಾರಣ ಅಂದರೆ ಅವ್ರಿಗೆ MI ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ, HY ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ, ಅವ್ರು ಮಾಡಿರೋದು ಕೆಲಸಗಳು ಜನ ನೆನೆಸ್ಕೊಂಡು ನನ್ನ ಅನ್ಸಿಕೆ 2013 ಹಿಡ್ಕೊಂಡು 2018 ಕನಿಷ್ಠ 2018ವರೆಗೂ ಅನುದಾನಗಳು. ಹಾಗಾಗಿ ಅವ್ರು 5 ಬಾರಿ MLA ಆಗಿದ್ರು, 1 ಬಾರಿ MP ಆಗಿದ್ರು, 2 ಬಾರಿ ಮಿನಿಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜನ ಹೇಳ್ತವ್ರೆ ಇಲ್ಲ ಸರ್, ಹೋದ ಸತಿಯನ್ನು ಕಡಿಮೆ ಈ ಬಾರಿ ಕನಿಷ್ಠ ಅವ್ರು ಮಾಡಿರೋದು ನಾವು ಕನಿಷ್ಠ 30-35 ಜನ ಸರ್. ಇವಾಗ ಇದೆಲ್ಲ ವಾಲಂಟ್ರಿ ಮಾಡಿದ್ರು ಮೆಡಿಕಲ್ ಕಾಲೇಜ್ ಮತ್ತೊಂದು ಹೇಳಿದಿಲ್ಲ, ಅಭಿವೃದ್ಧಿ ಅವ್ರು ಮಾಡಿರೋದು ಜನ ಹೇಳ್ತಾರೆ, ತಮ್ಮ ಮಾಧ್ಯಮದವ್ರಿಗೂ ಗೊತ್ತಿದೆ ಸರ್. ಇವಾಗ ಜಮೀರ್ ಅವರ ಎಂಟ್ರಿಯಿಂದ ಮತ್ತಷ್ಟು ಸಮುದಾಯದಲ್ಲಿ ಒಂಥರ ಉತ್ಸಾಹ ಹುಮ್ಮಸ್ಸು ತುಂಬಿರ್ತಕ್ಕಂಥದ್ದು ಒಂದು ಸಂಭ್ರಮವನ್ನು ನೋಡ್ಬೋದು ರೋಡ್ ಶೋ ಮೂಲಕ. ಏನು ಹೇಳ್ತೀರಿ ಸರ್? ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ನಾಯಕರಾದ ನಸೀರಾಗಿ ಇವತ್ತು ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾರೆ, ಅದು ಕಾಂಗ್ರೆಸ್ ಪಕ್ಷ. ನಾನು ನಸೀರಾಮ ನಾನು ಒಂದೇ ಹೇಳ್ತೀನಿ, ಈ ಥರ ಜನ ಸೇರಬೇಕಾದ್ರೆ ಇಷ್ಟ ಇದ್ದರೆ ಮಾತ್ರ ಸೇರೋದು, ಇಲ್ಲಾಂದ್ರೆ ಯಾರು ಜನ ಸೇರಲ್ಲ. ನೀವು ನೋಡಿರ್ಬೋದು, ರಾಜೀವ್ ಗಾಂಧಿ ನಗರ ನೋಡಿರ್ಬೋದು, ಎಲ್ಲೋದ್ರೂ ಜನ ಸೇರ್ತಾರೆ. ನಾನು ಬೆಳಗ್ಗೆ ಹೇಳ್ತಲ್ವ, ನಾನು ಹುಬ್ಳಿಯಿಂದ ಬರುವಾಗ ರೋಡ್ ಬಂದಿದ್ದು ದಾರಿ ಉದ್ದಕ್ಕೂ ಜನ, ದಾರಿ ಉದ್ದು ಒಂದೇ ಹೇಳ್ತಾ ಇರೋದು ಸರ್, ಈ ಬಾರಿ ನಾವು ಗೆಲ್ಸ್ತೀವಿ, ಈ ಬಾರಿ ಕಾಂಗ್ರೆಸ್ ಅಂತ ಎಲ್ಲ. ಬರೋದಕ್ಕೆ ಲೇಟ್ ಆಯ್ತು ಸರ್, ಬರೋದಕ್ಕೆ ಲೇಟ್ ಆಯ್ತು. ನಾನು ಆ್ಯಕ್ಚುಲಿ ನನ್ನ ಕೇರಳ ಪ್ರಚಾರ ನನಗೆ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ನನಗೆ ಹೆಚ್ಚಿನ ಜವಾಬ್ದಾರಿ ಕೇರಳದಲ್ಲಿ ಕೊಟ್ಟಿದ್ದೆ. ಹಾಗಾಗಿ ನಾನು 4ನೇ ತಾರೀಕು 5ನೇ ತಾರೀಕು ನಾನು ನಿನ್ನೆ ದಾವಣಗೆರೆಯಲ್ಲಿ, ಇವತ್ತು ನಾಳೆ ಬಾಗಲಕೋಟೆ. ಸರ್ ನಿಮ್ಮದು 4ನೇ ತಾರೀಕಿಗೆ ಟಿಪಿ ಇಲ್ಲ 5ನೇ ತಾರೀಕು ಬರೋದಕ್ಕೆ ಲೇಟ್ ಆಯಿತು. ಮತ್ತು ಸಮಾಜದಲ್ಲಿ 4ನೇ ತಾರೀಕು ಸಂಜೆವರೆಗೂ ಕ್ಯಾಲಿಕಟಲ್ ಪ್ರೋಗ್ರಾಮ್ ಇತ್ತು, ಮುಗಿಸ್ಕೊಂಡು ನಾನು 5ನೇ ತಾರೀಕು ದಾವಣಗೆರೆ ಇದ್ದಿದ್ದು, 6-7 ಬಾಗಲಕೋಟೆ. ಸೋಲಿನ ಭೀತಿ ಇದೆ, ಹೀಗಾಗಿ CM ಮತ್ತೆ ಅವರ ಮಂತ್ರಿ ಪಟಾಲಂ ಕೂಡ ಇಲ್ಲಿ ಜಾಂಡ ಹೊಡಿದೆ ಅಂತ ಬಿಜೆಪಿ ಆರೋಪ. ಇಲ್ಲ ಈಗ ಅವ್ರ ಸರ್ಕಾರ ಇದ್ರು, ಅವ್ರ ಸರ್ಕಾರ BJP ಸರ್ಕಾರ ಇಲ್ಲಿ, ಜನತಾದಳ ಸರ್ಕಾರ ಇಲ್ಲಿ, ಕಾಂಗ್ರೆಸ್ ಸರ್ಕಾರ, ಎಲ್ಲ ಮಂತ್ರಿಗಳು ಜವಾಬ್ದಾರಿ. ನಮಗೂ 34 ಮಂತ್ರಿಗಳಿಗೂ ಜವಾಬ್ದಾರಿ. ಎಲ್ಲರೂ ಬಂದು ಕೆಲಸ ಮಾಡಬೇಕು. ಅವ್ರ ಸರ್ಕಾರ ಇರುವಾಗ ಅವ್ರು ಮಾಡಿಲ್ಲ ಮಂತ್ರಿಗಳು, ನಾವಾದರೂ ಡಿವೈಡ್ ಮಾಡಿದ್ದೀವಿ. 4 ಜನ ಇಲ್ಲಿದ್ದೀವಿ, 4 ಜನ ಇಲ್ಲಿದ್ದೀವಿ, 10 ಜನ ಮೇಲೆ ಇಲ್ಲ. BJP ಇರುವಾಗ ಏನು ಮಾಡೋದು, ಎಲ್ಲ ಕ್ಯಾಬಿನೆಟ್ ಬಂದು ಕೂತ್ಕೊಳ್ಳೋ. ಅವ್ರು ಮಾಡಿಲ್ಲ, ಅವ್ರ ಸರ್ಕಾರದಲ್ಲಿ ಅವ್ರು ಮಾಡಿಲ್ಲ. ಎಲ್ಲ ಸರ್ಕಾರದ ಸಹಜ. ನಮ್ಮ ಪಕ್ಷದಲ್ಲಿ ನಾವು ನಮ್ಮ ಸರ್ಕಾರದಲ್ಲಿ ಗೆಲ್ಸ್ಕೊಳ್ಳೋದು ನಮ್ಗೆ ಮಾಡೋ ಮುಖ್ಯ ಆಯ್ತು. ಸರ್ ಇನ್ನೊಂದು ಕೊಟ್ಟಿರುವಂಥ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ರೆ 5 ದಿನಗಳು ಬಂದು ಇಲ್ಲಿ ಯಾಕೆ ಕೊಡಬೇಕಾಗಿತ್ತು ಅಂತೇಳಿ JDS ರಾಜ್ಯ ಜನ ಭಾವಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಬರಬೇಕು. ನೋಡಿರ್ಬೋದು, ಸಿದ್ದರಾಮಯ್ಯ ಬೇಕು ಎಲ್ಲ ಕಡೆ. ಈಗ ನೋಡಿ, ನೆನೆ ಕಾಸರಗೋಡು ಬಂದಿದೆ, ಕೇರಳದಲ್ಲಿ ನಾನು ಇದ್ದೆ, ಕ್ಯಾಲಿಕಟಲ್ಲಿ ಸಿದ್ದರಾಮಯ್ಯ ಕೇಳ್ತಾರೆ, ಟ್ರಿವೆಂಡ್ರಮ್ ಸಿದ್ದರಾಮಯ್ಯ ಕೊಡ್ತಾರೆ, ಕೊಚ್ಚಿನಲ್ಲಿ ಸಿದ್ದರಾಮಯ್ಯ ಕೇಳ್ತಾರೆ, ಕುಮಾರಸ್ವಾಮಿ